ಬೆಂಗಳೂರಲ್ಲಿ ನಾಯಿ ಮಾಂಸ ದಂಧೆ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಸುಮಾರು 90 ಬಾಕ್ಸ್ಗಳಲ್ಲಿ ತಂದಿದ್ದ ಮಾಂಸವನ್ನ ಈಗ ಪೊಲೀಸ್ನವರು ವಶಪಡಿಸಿಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಹಾಗಾದ್ರೆ ಅಬ್ದುಲ್ ರಜಾಕ್ ಮೇಲೆ ಕೇಳಿ ಬರ್ತಿರುವಂತ ಆರೋಪ ನಿಜನಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಪುನೀತ್ ಕೆರೆಳಿಯನ್ನ ಒಂದು ಕಡೆ ವಶಪಡಿಸಿಕೊಂಡಿದ್ದಾರೆ. ಈ ಕ್ಷಣದಲ್ಲಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ವಿ. 90 ಬಾಕ್ಸ್ಗಳಲ್ಲಿ ನಾಯಿ ಮಾಂಸ ಸಾಗಣೆ ಶಂಕೆ ವ್ಯಕ್ತ ಆಗ್ತಾ ಇದೆ. ಬರೋಬ್ಬರಿ 4,500 kgಯಷ್ಟು ನಾಯಿ ಮಾಂಸ ಪತ್ತೆಯಾಗಿದೆ ಅನ್ನುವಂಥ ಅನುಮಾನ ವ್ಯಕ್ತ ಆಗ್ತಾ ಇದೆ. ರಾಜಸ್ಥಾನದಿಂದ ನಾಯಿ ಮಾಂಸ ಸಾಗಾಟ ಆರೋಪ ಕೇಳಿ ಬರ್ತಾ ಇದೆ. ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಮೆಜೆಸ್ಟಿಕ್ನಲ್ಲಿ ಹಿಂದೂಪರ ಸಂಘಟನೆಗಳಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಪುನೀತ್ ಕೆರೆಳಿಯನ್ನ ಪೊಲೀಸ್ನವರು ವಶಕ್ಕೆ ಪಡೆದಿದ್ದಾರೆ. ಘಟನಾ ಸ್ಥಳಕ್ಕೆ ಎಸಿಪಿ ಚಂದನ್ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿ ಇದ್ದಂಥ 90 ಬಾಕ್ಸ್ ನಾಯಿ ಮಾಂಸ ಅಂತ ಆರೋಪ ಬರ್ತಾ ಇರುವಂಥ ಬಾಕ್ಸ್ಗಳನ್ನು ಈಗಾಗಲೇ ಕೋಲ್ಡ್ ಸ್ಟೋರೇಜ್ ಕಡೆಗೆ ಅವನ್ನ ವಶಪಡಿಸಿಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು ಈ ಆರೋಪಗಳಲ್ಲಿ ಯಾವುದು ಸರಿ ಯಾವುದು ಸುಳ್ಳು. ಜೊತೆಗೆ ಫುಡ್ ಅಧಿಕಾರಿಗಳು, ಫುಡ್ ಇನ್ಸ್ಪೆಕ್ಟರ್ ಬರ್ತಾರೆ, ಬಂದು ಒಂದಷ್ಟು ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಕಲೆಕ್ಟ್ ಮಾಡಿಕೊಂಡು ಡೀಟೇಲ್ಸ್ ಅನ್ನ ಬರೆದುಕೊಳ್ತಾರೆ. ಸೊ ಒಟ್ಟಿನಲ್ಲಿ ಈ ಒಂದು ವಿಚಾರವಾಗಿ ಈ ಪುನೀತ್ ಕೆರೆಳಿ ಮತ್ತು ಅಬ್ದುಲ್ ರಜಾಕ್ ನಡುವಿನ ಬಹು ಕಿತ್ತಾಟ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ ಬನ್ನಿ. ಸರ್ ನೋಡಿ, ಇದು ಒಂದು ನಿಮಿಷ ಸರ್, ಇದು ಪ್ರತಿ ಜಿಲ್ಲೆಗೆ ಪ್ರತಿದಿನ ಒಂದು ದಿವಸ 2 ದಿವಸ ಅಲ್ಲ, ಪ್ರತಿದಿನ 6 ಟನ್ ಮಾಂಸ ಬರುತ್ತೆ. 6 ಟನ್ ಮಾಂಸ ಪ್ರತಿದಿನ ಬರುತ್ತೆ. ಬೆಂಗಳೂರಲ್ಲಿ ಇದು ರೆಸಲ್ ಮಾರ್ಕೆಟ್ಗೆ ಹೋಗುತ್ತೆ. ವಿಡಿಯೋ ತೋರಿಸ್ತೀನಿ ನಾನು, ವಿಡಿಯೋ ಇದೆ. ರೆಸಲ್ ಮಾರ್ಕೆಟ್ಗೆ ಈ ಮಾಂಸ ಹೋಗುತ್ತೆ. ಇದನ್ನ ವಿನಿಗರ್ ಹಾಕಿ ಕ್ಲೀನ್ ಮಾಡ್ತಾರೆ, ಬೆಳ್ಳಗ್ ಮಾಡ್ತಾರೆ. ವಿನಿಗರ್ ಮಾಡಿ ಕ್ಲೀನ್ ಮಾಡಿ ಫ್ರೆಶ್ ಮಾಂಸ ಅಂತ ಮಾರ್ತಾರೆ. ಈ ಮಾಂಸ ಕಟ್ಟಿಂಗ್ ಮಾಡಿ ಹೋಟ್ಲಿಗೆ ಹೋಗುತ್ತೆ. ಮಾಂಸ ಕಟ್ಟಿಂಗ್ ಆಗಿ ಹೋಟ್ಲಿಗೆ ಹೋಗುತ್ತೋ ಅದ್ರದ್ದು ನಾಯಿ ಮಾಂಸ ಜೊತೆ ಕಟ್ ಮಾಡ್ತಾರೆ. ಇಲ್ಲಿ ತೋರ್ಸೋಕೆ ತಲೆಗಳನ್ನು ನಿಮಿಷ ತಡ್ರಿ ಸರ್. ಯಾರಾದ್ರೂ ಮಾಂಸ ತರಿಸ್ತಾ ಇರೋರು ತಲೆ ಏನಕ್ಕೆ ಹಿಡ್ಕೊಬತ್ತಾರೆ ಸರ್? ಅದು ಕಟ್ ಮಾಡದೆ ಇದು ಚೀಲದಲ್ಲಿ ಯಾಕೆಂದ್ರೆ ಜನರನ್ನ ತೋರಿಸ್ಬೇಕು. ಇದು ಕುರಿ ಮಾಂಸ ಅಂತ ತೋರ್ಸಕ್ಕೆ ಹಿಡ್ಕೊ ಬಂದಿರ್ತಾರೆ. ನಾನು ಹೇಳ್ತಾ ಇರೋದು ಇದು ಕುರಿ. ಕಳೆದ 12 ವರ್ಷಗಳಿಂದ ನಾವು ನಿಯಮಾನುಸಾರ ಈ ಬಿಸ್ನೆಸ್ಸನ್ನು ಮಾಡ್ತಿದ್ದೀವಿ. ಕರೆಕ್ಟಾಗಿ FSSAI ಲೈಸೆನ್ಸ್ ಇದೆ, ಪ್ರತಿಯೊಬ್ಬರ ಹತ್ರ ಟ್ರೇಡ್ ಲೈಸೆನ್ಸ್ ಇದೆ, BBMP ಲೈಸೆನ್ಸ್ ಇದೆ. ನಮ್ಮ ಅಂಗಡಿಗಳು ಬೇಡ ಅಂತ ಹೇಳಿದ್ರೆ ಒಂದು 70-80 ವರ್ಷ ಹಳೆ ಅಂಗಡಿಗಳು. ಆದರೆ ಈ ಜೈಪುರಿಂದ ಯಾವ ಮಾಂಸವನ್ನು ನಾವು ತರಿಸ್ತಾ ಇದ್ದೀವಿ, ಇದು 10 ರಿಂದ 12 ವರ್ಷಗಳಿಂದ ಬರ್ತಾ ಇದೆ. ಎಲ್ಲ ದಾಖಲೆಗಳನ್ನು ನಾನು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಪ್ರೆಸ್ ಕ್ಲಬ್ ಬುಕ್ ಮಾಡಿ ಇದನ್ನು ನಾನು ಬಿಡುಗಡೆ ಮಾಡ್ತೀನಿ. ನಮ್ಮಲ್ಲಿ ಯಾವುದು ಅಕ್ರಮ ಬಿಸ್ನೆಸ್ ಏನೂ ನಡೀತಾ ಇಲ್ಲ. ಕಳೆದ 12 ವರ್ಷಗಳಿಂದ ನಾವು ನಿಯಮಾನುಸಾರ ನೋಡಿ, ಬೆಂಗಳೂರಲ್ಲಿ ಪ್ರತಿದಿನ ನೀವು ಬಿರಿಯಾನಿ, ಮಾಂಸ, ಮಟನ್ನು ಅಂತ ತಿನ್ನೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕೆ ಅಂತಂದರೆ ಈ ಸ್ಟೋರಿಯನ್ನು ನೀವು ಮುಂಚಿತವಾಗಿ ನೋಡಲೇಬೇಕು, ಎಚ್ಚರಿಕೆಯಿಂದ ನೀವು ನೋಡಲೇಬೇಕು. ಯಾಕಂದರೆ ಈ ಸಂಬಂಧಪಟ್ಟಂತೆ ಸ್ಟೋರಿ ಇಲ್ಲಿದೆ. ಸಿಲಿಕಾನ್ ಸಿಟಿ ಜನರೇ ಎಚ್ಚರ ಎಚ್ಚರ. ಹೋಟೆಲ್ಗಳಿಗೆ ಸಪ್ಲೈ ಆಗ್ತಾ ಇದೆಯಾ ನಾಯಿ ಮಾಂಸ? 90 ಬಾಕ್ಸ್ಗಳಲ್ಲಿ ನಾಯಿ ಮಾಂಸ ಮಾರಾಟದ ಶಂಕೆ. ಸಿಲಿಕಾನ್ ಸಿಟಿ ಬೆಂಗಳೂರು ಜನ ಈ ಸುದ್ದಿಯನ್ನ ನೋಡ್ಲೇಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬಾಕ್ಸ್ ಗಟ್ಲೆ ಮಾಂಸ. ಇದು ನಾಯಿ ಮಾಂಸ ಅಂತ ಮೆಜೆಸ್ಟಿಕ್ ನಲ್ಲಿ ಭಾರಿ ಹೈ ಡ್ರಾಮಾನೇ ನಡೆದಿದೆ. ಸರ್ ಎಲ್ಲರೂ ಇದನ್ನ ಓಪನ್ ಮಾಡಿಸಿ ಸರ್, ಇದನ್ನ ಓಪನ್ ಮಾಡಿಸಿ. ಒಂದಲ್ಲ ಎರಡಲ್ಲ, ರಾಜಸ್ಥಾನದಿಂದ ಬೆಂಗಳೂರಿಗೆ ರೈಲಿನಲ್ಲಿ ವಾರದಲ್ಲಿ 3 ದಿನಕ್ಕೆ 4,500 kg ನಾಯಿ ಮಾಂಸವನ್ನ ಸಾಗಿಸಲಾಗ್ತಾ ಇದೆ ಅಂತ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಮಾಂಸ ಮಾರಾಟ ವ್ಯಾಪಾರಿಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. 6 ಟನ್ ಮಾಂಸ ಪ್ರತಿದಿನ ಬರುತ್ತೆ. ಬೆಂಗಳೂರಲ್ಲಿ ಇದು ರೆಸಲ್ ಮಾರ್ಕೆಟ್ಗೆ ಹೋಗುತ್ತೆ. ವಿಡಿಯೋ ತೋರಿಸ್ತೀನಿ ನಾನು, ವಿಡಿಯೋ ಇದೆ. ರೆಸಲ್ ಮಾರ್ಕೆಟ್ಗೆ ಈ ಮಾಂಸ ಹೋಗುತ್ತೆ. ಇದನ್ನ ವಿನಿಗರ್ ಹಾಕಿ ಕ್ಲೀನ್ ಮಾಡ್ತಾರೆ, ಬೆಳ್ಳಗ್ ಮಾಡ್ತಾರೆ. ವಿನಿಗರ್ ಮಾಡಿ ಕ್ಲೀನ್ ಮಾಡಿ ಫ್ರೆಶ್ ಮಾಂಸ ಅಂತ ಮಾರ್ತಾರೆ. ಈ ಮಾಂಸ ಕಟ್ಟಿಂಗ್ ಮಾಡಿ ಹೋಟ್ಲಿಗೆ ಹೋಗುತ್ತೆ.
ಮಾಂಸ ಕಟ್ಟಿಂಗ್ ಆಗಿ ಹೋಟ್ಲಿಗೆ ಹೋಗುತ್ತೋ ಅದ್ರದ್ದು ನಾಯಿ ಮಾಂಸದ ಜೊತೆ ಕಟ್ ಮಾಡ್ತಾರೆ. ಯಾರಾದ್ರೂ ಮಾಂಸ ತರಿಸ್ತಾ ಇರೋರು ತಲೆ ಏನಕ್ಕೆ ಇಟ್ಕೊಬತ್ತಾರೆ ಸರ್, ಅದು ಕಟ್ ಮಾಡದೆ ಇದು ಚೀಲದಲ್ಲಿ ಜನರನ್ನ ತೋರಿಸ್ಬೇಕು, ಇದು ಕುರಿ ಮಾಂಸ ಅಂತ ತೋರ್ಸಕ್ಕೆ ಇಟ್ಕೊಂಡ್ ಬಂದಿರ್ತಾರೆ. ಕುರಿ ಮಾಂಸದ ಜೊತೆ ನಾಯಿ ಮಾಂಸ ಬಂತ. ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಮೇಲೆ ಆರೋಪ. 2 ಗಂಟೆ ಆಗಿದೆಯೋ ಇವಾಗಲೂ ಕೂಡ ಐಸಿದೆ. ಇವತ್ತು ಬಂದ ಜೈಪುರ ಮೈಸೂರು ಎಕ್ಸ್ಪ್ರೆಸ್ ನಲ್ಲಿ ನಾಯಿ ಮಾಂಸ ಬಂದಿದೆ ಅಂತ ಆರೋಪ ಕೇಳಿ ಬಂದಿದೆ. ಈ ವೇಳೆ 1-2 ಬಾಕ್ಸ್ಗಳನ್ನ ತೆರೆದು ನೋಡಿದ ಹಿಂದೂ ಪರ ಕಾರ್ಯಕರ್ತರು ಅದರಲ್ಲಿ ಮಟನ್ ಮಾಂಸದ ಬದಲಾಗಿ ನಾಯಿ ಮಾಂಸ ಪತ್ತೆಯಾಗಿದೆ ಅಂತ ಗಲಾಟೆ ಮಾಡಿದ್ರು. ಬಾಕ್ಸ್ನಲ್ಲಿ ಉದ್ದ ಬಾಲ ಇರುವ ನಾಯಿಯ ಆಕಾರದಲ್ಲಿ ಹೋಲ್ತಾ ಇರುವ ಮಾಂಸ ಪತ್ತೆಯಾಗಿದೆ. ಈ ಬಗ್ಗೆ ಬಾಕ್ಸ್ಗಳ ಮಾಲೀಕ ಹಾಗೂ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಇದು ಮಟನ್ ಅಂತ ಹೇಳಿದ್ದಾರೆ. ಕಳೆದ 12 ವರ್ಷಗಳಿಂದ ನಾವು ನಿಯಮಾನುಸಾರ ಈ ಬಿಸ್ನೆಸ್ಸನ್ನು ಮಾಡ್ತಿದ್ದೀವಿ. ಕರೆಕ್ಟಾಗಿ FSSAI ಲೈಸೆನ್ಸ್ ಇದೆ, ಪ್ರತಿಯೊಬ್ಬರ ಹತ್ರ ಟ್ರೇಡ್ ಲೈಸೆನ್ಸ್ ಇದೆ, BBMP ಲೈಸೆನ್ಸ್ ಇದೆ. ನಮ್ಮ ಅಂಗಡಿಗಳು ಬೇಡ ಅಂತ ಹೇಳಿದ್ರೆ ಒಂದು 70-80 ವರ್ಷ ಹಳೆ ಅಂಗಡಿಗಳು. ಆದರೆ ಈ ಜೈಪುರಿಂದ ಯಾವ ಮಾಂಸವನ್ನು ನಾವು ತರಿಸ್ತಾ ಇದ್ದೀವಿ ಇದು 10ರಿಂದ 12 ವರ್ಷಗಳಿಂದ ಬರ್ತಾ ಇದೆ. ಎಲ್ಲ ದಾಖಲೆಗಳನ್ನು ನಾನು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಪ್ರೆಸ್ ಕ್ಲಬ್ ಬುಕ್ ಮಾಡಿ ಇದನ್ನು ನಾನು ಬಿಡುಗಡೆ ಮಾಡ್ತೀನಿ. ನಮ್ಮಲ್ಲಿ ಯಾವುದು ಅಕ್ರಮ ಬಿಸ್ನೆಸ್ ಏನೂ ನಡೀತಾ ಇಲ್ಲ. ಈ ಬಗ್ಗೆ ಸೂಕ್ತ ತನಿಖೆಯಾಗಿ ಸತ್ಯಾಂಶ ಹೊರಬರಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ಆಯ್ತು, ಎಲ್ಲವೂ ಕೂಡ ಆಯ್ತು, ಆದ್ರೆ ನಾವು ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಓಕೆ, ಸ್ಯಾಂಪಲ್ ಅನ್ನ ತೆಗೆದುಕೊಂಡು ಹೋದ್ರು, ಅದು ಬರಲಿಕ್ಕೆ 14 ದಿನ. ಈಗ ಕೋಲ್ಡ್ ಸ್ಟೋರೇಜ್ಗೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಸ್ಥಳಕ್ಕೆ DCP ಭೇಟಿ ಕೊಟ್ಟಿದ್ದಾರೆ ಚಂದನ್ ಕುಮಾರ್. ವಾಟ್ ನೆಕ್ಸ್ಟ್ ಅಂತ ತನಿಖೆ ಯಾವ ರೀತಿ ಸಾಗುತ್ತೆ? ದಿವಿತ್, ಈಗಾಗಲೇ ಮೆಜೆಸ್ಟಿಕ್ನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ನಾಯಿಯ ಮಾಂಸದ ದಂಧೆಯನ್ನು ಬೆಂಗಳೂರಿನಲ್ಲಿ ಮಾಡಲಾಗ್ತಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಗಳು, ಅಸಲೆಯ ತನಿಖೆಗಳು ಈಗಿನಿಂದ ಶುರುವಾಗುತ್ತೆ. ಸದ್ಯಕ್ಕೆ ಪೊಲೀಸ್ ಠಾಣೆಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ದಾಖಲಾಗಿದೆ. ಜೊತೆಗೆ ಈಗಾಗಲೇ ಫುಡ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, BBMP ಕಮಿಷನರ್ ಆಗಿರ್ಬೋದು, ಈ ಎಲ್ಲ ಇಲಾಖೆಗಳಿಗೂ ಕೂಡ ದೂರು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಟ್ಟು 4ರಿಂದ ಈಗಾಗಲೇ ದೂರುಗಳು ಕೂಡ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆಯಾ ವಿಭಾಗದ ಇಲಾಖೆಯಲ್ಲಿ ಕೂಡ ತನಿಖೆ ನಡೆಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಜೊತೆಗೆ ಈಗಾಗಲೇ ಖಾಸಗಿ ಲ್ಯಾಬ್ನಿಂದ ಈ ಒಂದು ಕ್ವಾಲಿಟಿ ಚೆಕ್ ಮಾಡುವ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಅಂದರೆ ಎಲ್ಲ ಬಾಕ್ಸ್ಗಳನ್ನು ಕೂಡ ಈಗಾಗಲೇ ಪೊಲೀಸರೇನು ವಶಪಡೆದಿದ್ದಾರೆ. ಅದರಲ್ಲಿರುವಂಥ ಒಂದಷ್ಟು ಸ್ಯಾಂಪಲ್, ಮಾಂಸದ ಸ್ಯಾಂಪಲನ್ನು ಪಡೆದುಕೊಂಡಿರುವಂತಹ ಲ್ಯಾಬ್ನಲ್ಲಿ ಟೆಸ್ಟ್ ನಡೆಸಲಾಗುತ್ತೆ. ಹಲವು ಮಾದರಿಯ ಟೆಸ್ಟನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಸದ್ಯಕ್ಕೆ ಇಲ್ಲಿ ಕೇಳಿ ಬಂದಿರುವಂಥ ಆರೋಪಗಳು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ನೋಟ್ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗುತ್ತೆ. ಈಗಾಗಲೇ ದೂರುದಾರರೇನಿದೆ ಅವರು ನೀಡಿರುವಂಥ ದೂರಿನ ಆಧಾರದ ಮೇಲೆ ಈ ಒಂದು ಕ್ವಾಲಿಟಿ ಚೆಕಿಂಗ್ ಕೂಡ ಆಗುತ್ತೆ. ಅಂದರೆ ಇದು ನಾಯಿಯ ಮಾಂಸ ಅನ್ನುವಂಥ ಆರೋಪಗಳು ಕೂಡ ಇದೆ. ಜೊತೆಗೆ 70 ಗಂಟೆಗಳಿಗಿಂತಲೂ ಅಧಿಕ ಕಾಲ ಫ್ರೀಜ್ನಲ್ಲಿ ಇಡಲಾಗಿದೆ ಈ ಒಂದು ಮಾಂಸ ಅನ್ನುವಂಥ ಆರೋಪವೂ ಕೂಡ ಇದೆ. 16 ಗಂಟೆಗಳ ಕಾಲ ಮಾಂಸವನ್ನು ಫ್ರೀಜ್ನಲ್ಲಿ ಇಟ್ಟ ನಂತರ ಅದನ್ನು ಆಹಾರಕ್ಕಾಗಿ ಬಳಸಬಹುದು ಅಂತೇಳಿ ಒಂದಷ್ಟು ರೂಲ್ಸ್ಗಳು ಕೂಡ ಇದೆ. ಆ ರೂಲ್ಸನ್ನು ಇಲ್ಲಿ ಬ್ರೇಕ್ ಮಾಡಲಾಗಿದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆ ನಡೆಸಲಾಗುತ್ತೆ. ಜೊತೆಗೆ ಲ್ಯಾಬ್ನಿಂದ ಏನು ರಿಪೋರ್ಟ್ ಬರುತ್ತೆ ಅದರಲ್ಲಿ ಮುಂದಿನ ಹಂತದ ಕ್ರಮ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಯಾವಾಗ ಈ ಒಂದು ಮಾಂಸವನ್ನು ಕತ್ತರಿಸಲಾಗಿದೆ, ಜೊತೆಗೆ ಎಷ್ಟು ದಿನಗಳ ಕಾಲ ಇದನ್ನು ಫ್ರೀಜ್ನಲ್ಲಿ ಇಡಲಾಗಿದೆ, ಈಗಾಗಲೇ ರಾಜಸ್ಥಾನದಿಂದ ಅದನ್ನು ಬೆಂಗಳೂರಿಗೆ ತರಲಾಗಿದೆ ಅಂತೇಳಿ ಒಂದಷ್ಟು ಮಾಹಿತಿಗಳೇನಿದೆ, ಅಲ್ಲಿ ಯಾವ ರೀತಿಯಾದಂಥ ಕ್ರಮಗಳನ್ನು ಅನುಸರಿಸಲಾಗಿದೆ, ಇಲ್ಲಿಗೆ ಬರೋದಕ್ಕೆ ಒಟ್ಟು ಅದನ್ನು ಅಂದರೆ ಮಾಂಸವನ್ನು ಕಟ್ ಮಾಡೋದ್ರಿಂದ ಹಿಡಿದು ಬೆಂಗಳೂರಿಗೆ ಬಂದು ಸೇರೋವರೆಗೂ ಕೂಡ ಎಷ್ಟು ಗಂಟೆಗಳು ಹಿಡಿಯುತ್ತೆ, ಈ ಎಲ್ಲವನ್ನು ಕೂಡ ಲ್ಯಾಬ್ನವರು ಟೆಸ್ಟ್ ಮಾಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಈಗಾಗಲೇ ಅಬ್ದುಲ್ ರಜಾಕ್ ಅವರಿಂದಲೂ ಕೂಡ ಒಂದಷ್ಟು ಹೇಳಿಕೆಗಳನ್ನು ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ವಿಚಾರ ಅಂತಂದ್ರೆ ಅಂದ್ರೆ ಒಂದು ಇಲ್ಲಿ 2 ರೀತಿಯಾದಂಥ ಆರೋಪಗಳನ್ನು ಅಬ್ದುಲ್ ರಜಾಕ್ ಅವರು ಎದುರಿಸುವ ಸಾಧ್ಯತೆ ಇದೆ. ಒಂದು, ಇಲ್ಲಿ ನಾಯಿ ಮಾಂಸ ಇದೆಯಾ ಇಲ್ಲೋ ಅನ್ನೋದನ್ನ ಪೊಲೀಸರು ಲ್ಯಾಬ್ನಲ್ಲೂ ಕೂಡ ಒಂದಷ್ಟು ಪರಿಶೀಲನೆ ಮಾಡಬೇಕಾಗುತ್ತೆ. ಇದೆಲ್ಲ ಆದಮೇಲೆ ಈ ಅಬ್ದುಲ್ ರಜಾಕ್ ಅವರ ವಿರುದ್ಧ ಕ್ರಮ ಕೈಗೊಳ್ತಾರ ಇಲ್ಲ ಅನ್ನೋದು ಕೂಡ ಕಾದು ನೋಡಬೇಕಿದೆ. ಲ್ಯಾಬ್ನ ರಿಪೋರ್ಟ್ ಮೇಲೆ ಅಬ್ದುಲ್ ರಜಾಕ್ ಅವರ ವಿರುದ್ಧ ಯಾವ ರೀತಿ ಕ್ರಮ ಆಗುತ್ತೆ ಅನ್ನೋದು ಕೂಡ ನಿಂತಿದೆ. ದಿವಿತ್. ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಕೋರಮಂಗಲ PGಯಲ್ಲಿ ನಡೆದಂತಹ ಯುವತಿಯ ಭೀಕರ ಹತ್ಯೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ.
ಸೊ ಹಾಗಾಗಿ ಬೆಂಗಳೂರಿನ ಪಿ ಜಿಯಲ್ಲಿರುವಂಥ ಯುವತಿಯರು ಒಂದು ರೀತಿಯಲ್ಲಿ ಆತಂಕಗೊಂಡಿದ್ದು ಬೆಂಗಳೂರಿನಲ್ಲಿರುವಂಥ ಗರ್ಲ್ಸ್ ಪಿ ಜಿಸ್ ಎಷ್ಟು ಸೇಫ್ ಅನ್ನೋದರ ಪ್ರಶ್ನೆ ಹುಟ್ಕೊಂಡಿದೆ.